ಐಎಂಎ ಜ್ಯುವೆಲ್ಲರ್ಸ್ನ ಬಹುಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಕೆಪಿಸಿಸಿ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅಖಾಡಕ್ಕಿಳಿದಿದ್ದಾರೆ. ವಂಚನೆ ಕೇಸ್ನಲ್ಲಿ ಶಾಸಕ ರೋಷನ್ ಬೇಗ್ ಹೆಸರು ಕೇಳಿ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಅಖಾಡಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಕೆಸಿ ವೇಣುಗೋಪಾಲ್ ಮಾತನಾಡಿದ್ದಾರೆ. ಪ್ರಕರಣದಲ್ಲಿ ರೋಷನ್ ಬೇಗ್ ಅವರ ಪಾತ್ರ ಇದ್ರೆ ಕ್ರಮ ಕೈಗೊಳ್ಳಿ, ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಕೆಸಿ ವೇಣುಗೋಪಾಲ್ ಹೇಳಿದಾರಂತೆ. ಈ ಹಿಂದೆ ನೆನಪಿಸಿಕೊಳ್ಳಬಹುದು, ಕೆಸಿ ವೇಣುಗೋಪಾಲ್ ಅವರ ಕುರಿತಾಗಿ ರೋಷನ್ ಬೇಗ್ ಆಕ್ರೋಶದ ಮಾತುಗಳನ್ನ ಆಡಿದ್ರು. ಸಿಎಂ ಅಷ್ಟೇ ಅಲ್ಲದೆ ಗೃಹ ಸಚಿವರಿಗೂ ಕೂಡ ಕರೆ ಮಾಡಿ ಅರ್ಧ ಗಂಟೆ ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಿದಾರಂತೆ. ಕೇಸ್ನಲ್ಲಿ ಬೇಗ್ ಭಾಗಿಯಾಗಿದ್ರೆ ಬಿಡಬೇಡಿ ಅಂತ. ಈಗ ಪ್ರಶ್ನೆ ಹೇಳ್ತಾ ಇರ್ತಕ್ಕಂಥದ್ದು, ಇದಕ್ಕೆ ರಾಜಕೀಯ ಆಯಾಮ ಬಹಳ ಬಹಳ ಢಾಳಾಗಿ ಕಾಣಿಸ್ತಾ ಇದೆ. ಸೇಡು ತೀರಿಸಿಕೊಳ್ಳೋದಕ್ಕೆ ಏನಾದ್ರೂ ಮುಂದಾಗಿದ್ದಾರಾ ಕೆಸಿ ವೇಣುಗೋಪಾಲ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಖುದ್ದಾಗಿ ಕರೆ ಮಾಡಿ ಹೀಗೆ ಹೇಳಿದಾರಂತೆ. ಒಂದು ಪಕ್ಷದ ಕಡೆಯಿಂದ ಅಂತ ಇದ್ರೂ ಕೂಡ ಖುದ್ದಾಗಿ ಹೀಗೆ ಹೇಳಿರೋದ್ರಿಂದ ಏನಾದ್ರೂ ಸೇಡು ತೀರಿಸ್ಕೊಳ್ತಾ ಇದ್ದಾರಾ? ಇತ್ತೀಚೆಗೆ ಕೆಸಿವಿ ವಿರುದ್ಧ ಬೇಗ್ ವಾಗ್ದಾಳಿ ನಡೆಸಿದ್ರು. ವೇಣುಗೋಪಾಲ್ ಅವರನ್ನ ರೋಷನ್ ಬೇಗ್ ಬಫೂನ್ ಅಂತ ಕರೆದಿದ್ರು. ಗೃಹ ಸಚಿವರೇ 10 ನಿಮಿಷ ಕೊಡಿ ಪ್ಲೀಸ್ ಹಾಗಂತ ಹಾಲಿ ಗೃಹ ಸಚಿವರಿಗೆ ಮಾಜಿ ಗೃಹ ಸಚಿವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾಕಾಗ ರಿಕ್ವೆಸ್ಟ್ ಮಾಡಿದ್ರು? ಜಸ್ಟ್ 10 ನಿಮಿಷದ ಭೇಟಿಗೂ ಮಾಜಿ ಗೃಹ ಸಚಿವರಿಗೆ ಅವಕಾಶ ಇಲ್ವಾ? ಏನಾಗಿದೆ ಅಂಥದ್ದು ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಕೇಳ್ಕೊತಾ ಇದ್ದಾರೆ. ಜಸ್ಟ್ 10 ನಿಮಿಷದ ಭೇಟಿಗೆ ಅವಕಾಶ ಕೊಡಿ ಅಂತ ಮಾಜಿ ಗೃಹ ಸಚಿವರು ಹಾಲಿ ಗೃಹ ಸಚಿವರನ್ನ ಕೇಳ್ಕೊಂಡ್ರು. ಇಲ್ಲ ನಾನು ಹೊರಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರೋಷಾವೇಶದಿಂದ ಮಾತನಾಡಿದ್ದವರಿಗೀಗ ಸಂಕಷ್ಟ ಬಂದೊದಗಿದೆ. ಗೃಹ ಸಚಿವರ ಭೇಟಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ನಿಮಿಷ ಕೊಡಿ ಅಂತ ಕೇಳ್ಕೊಂಡವರು ಹಾಲಿ ಶಾಸಕರು ಅಷ್ಟೇ ಅಲ್ಲ, ಮಾಜಿ ಗೃಹ ಸಚಿವರು. ಆದ್ರೂ ಕೂಡ 10 ನಿಮಿಷದ ಭೇಟಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಐಎಂಎ ಕೇಸ್ ಎಸ್ಐಟಿಗೆ ಹೋಗ್ತಾ ಇದ್ದ ಹಾಗೇನೆ ಭಯ ಆರಂಭ ಆಗಿದೆಯಾ? ಭಯಗೊಂಡಿರೋ ಆ ನಾಯಕನ ಹೆಸರು ರೋಷನ್ ಬೇಗ್. ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿಗೆ ಬೇಗ್ ಪ್ರಯತ್ನ ಪಟ್ಟಿದ್ದಾರಂತೆ. ಬೇಗ್ ಭೇಟಿಗೆ ಎಂಬಿ ಪಾಟೀಲ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ. ಏನಾಗ್ತಾ ಇದೆ ನೋಡಿ, ರೋಷನ್ ಬೇಗ್ ಅವರು ಎಂಬಿ ಪಾಟೀಲ್ನ ಭೇಟಿ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಆದ್ರೆ 10 ನಿಮಿಷದ ಭೇಟಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಕರೆ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಎಂಬಿ ಪಾಟೀಲ್ ಸ್ಪಂದಿಸಿಲ್ಲ. ಬೆಳಗ್ಗೆಯಿಂದನೂ ಕೂಡ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ರೋಷನ್ ಬೇಗ್ ಅವರು ಈಗ ಯಾತಕ್ಕೋಸ್ಕರ ಎಂಬಿ ಪಾಟೀಲ್ರನ್ನ ಸಂಪರ್ಕ ಮಾಡೋದಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ರು? ಪ್ರೈವೇಟ್ ಆಗಿ ಹೇಳೋ ಅಂತದ್ದು ಏನಾದ್ರೂ ಇತ್ತ? ಎಲ್ಲದನ್ನು ಸಾರ್ವಜನಿಕರ ಎದುರನ್ನೇ ಬಂದು ಖುಲ್ಲಂಖುಲ್ಲ ಹೇಳ್ಬಿಡಬಹುದಲ್ಲ? ಈಗೇನೋ ಪ್ರೆಸ್ ಮೀಟ್ ಬೇರೆ ಕರೆದಿದ್ದಾರಂತೆ. ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ ರಾಜ್ಕುಮಾರ್ ರೋಷನ್ ಬೇಗ್ ಅವರು ಇಡೀ ಪ್ರಕರಣದಲ್ಲಿ ತಳುಕು ಹಾಕೊಂಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಸರ್ಕಾರ ಎಸ್ಐಟಿ ತನಿಖೆ ಕೂಡ ವಹಿಸಿದೆ. ಇದ್ರ ಜೊತೆಗೂ ಕೂಡ ರೋಷನ್ ಬೇಗ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೀನಾಯ ಸೋಲಿನ ಹಿನ್ನೆಲೆಯಲ್ಲಿ ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರವರಿಗೆ ಬಫೂನ್ ಅಂತ ಕರೆಯುವ ಮುಖಾಂತರ, ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡುವ ಮುಖಾಂತರ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಇದರ ಬೆನ್ನಲ್ಲೇ ಇದೀಗ ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲೂ ಕೂಡ ರೋಷನ್ ಬೇಗ್ ಹೆಸರು ಕೇಳಿ ಬಂದಿದೆ. ಎಸ್ಐಟಿ ತನಿಖೆ ಕೂಡ ಈಗಾಗಲೇ ರಚನೆಯನ್ನು ಕೂಡ ಸರ್ಕಾರ ಮಾಡಿದೆ. ಇದರ ಬೆನ್ನಲ್ಲೇ ಇದರ ಹಿಂದೆ ಸಚಿವ ಜಮೀರ್ ಅಹಮದ್ ಖಾನ್ ಇದ್ದಾರೆ. ಬೆಂಗಳೂರಿನಲ್ಲಿ ಮುಸ್ಲಿಮರ ನಾಯಕತ್ವವನ್ನು ಪಡೆಯಲು ಮತ್ತು ನನ್ನನ್ನು ಈ ಪ್ರಕರಣದ ಸಂಚು ಮಾಡಿ ನನ್ನನ್ನು ಮುಗಿಸು ಹಾಕಲು ಪ್ರಯತ್ನ ಮತ್ತು ಜೊತೆಗೆ ಇದ್ರ ಹಿಂದೆ ಬಹಳಷ್ಟು ರಾಜಕಾರಣಿಗಳಿದ್ದಾರೆ ಎಂಬುದನ್ನ ಸ್ಪಷ್ಟಪಡಿಸಲು ಎಂಬಿ ಪಾಟೀಲ್ ಅವರ ಸಮಯವನ್ನು ಕೇಳಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೂ ಕೂಡ ನಿರಂತರವಾಗಿ ಅವರಿಂದ 10 ನಿಮಿಷಗಳ ಕಾಲ ಸಮಯವನ್ನು ಕೇಳಿದ್ದಾರೆ. ಆದ್ರೆ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ರೋಷನ್ ಬೇಗ್ ಅವರಿಗೆ ಇದುವರೆಗೂ ಕೂಡ ಸಮಯವನ್ನು ಕೊಟ್ಟಿಲ್ಲ. ದೊಡ್ಡ ನಿರಾಶೆಯನ್ನು ಕೂಡ ಮಾಡಿದ್ದಾರೆ. ಇದೀಗ ಅಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೋಷನ್ ಬೇಗ್ ಕೂಡ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಜಮೀರ್ ಅಹಮದ್ ಸೇರಿದಂತೆ ಅನೇಕ ರಾಜಕಾರಣಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಲಿದ್ದಾರೆ. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ನನ್ನದೇನು ಪಾತ್ರ ಎಂಬುದರ ಬಗ್ಗೆ ಗೃಹ ಸಚಿವರಿಗೆ ವಿವರಣೆ ನೀಡಲು ಮುಂದಾಗಿದ್ದಂತ ರೋಷನ್ ಬೇಗ್ ಅವರಿಗೆ
ಜೊತೆಗೆ ರೋಷನ್ ಬೇಗ್ ಅವರು ಕೂಡ ಒಂದು ಕಾಲದ ಮಾಜಿ ಗೃಹ ಸಚಿವರು ಕೂಡ ಹೌದು. ಹಾಗಾಗಿ ಹಾಲಿ ಗೃಹ ಸಚಿವ ಅವರಿಗೆ ಸಮಯವನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಹಿನ್ನೆಲೆಯ ಬಗ್ಗೆ ವಿವರಣೆ ಕೊಡಲು ತೀರ್ಮಾನ ಮಾಡಿದ್ರು. ಆದ್ರೆ ಸರ್ಕಾರ SITಗೆ ವಹಿಸಿದ್ರಿಂದ ರೋಷನ್ ಬೇಗ್ ಅವರಿಗೆ ಸದ್ಯಕ್ಕೆ MB ಪಾಟೀಲ್ ರವರು ಸಮಯಾವಕಾಶ ಕೊಟ್ಟಿಲ್ಲ ಅಂತ ಕೂಡ ಗೃಹ ಇಲಾಖೆ ಮೂಲಗಳು ತಿಳಿಸಿದ್ದಾವೆ. ಶ್ರೀಲಕ್ಷ್ಮಿ. ಆಲ್ರೈಟ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗಾಗಿ. ಇನ್ನು ಈ IMA ಜ್ಯುವೆಲ್ಲರ್ಸ್ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ದಿನ ಆದ್ರೂ ಕೂಡ ಅಲ್ಲಿ ಜನರ ಕ್ಯೂ ಕಡಿಮೆ ಆಗ್ತಾ ಇಲ್ಲ. ಬೆಳಗ್ಗೆಯಿಂದಾನು ಜನರು ಬಂದು ದೂರು ಕೊಡ್ತಾ ಇದ್ದಾರೆ. ಇನ್ನಷ್ಟು ಜನರು ಬಂದು ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿದೆ. 3 ದಿನಗಳಾಯ್ತು ನೋಡಿ, ಸಾವಿರಾರು ಜನ ಬಂದು ಕಂಪ್ಲೇಂಟ್ ಕೊಟ್ಟರು. ಇದುವರೆಗೂ 15,400ಕ್ಕೂ ಹೆಚ್ಚು ದೂರು ದಾಖಲಾಗಿದೆ. ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ದೊಡ್ಡ ಮೊತ್ತದ ಹಣ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಕಂಡು ಬರುವಂತೆ ಕೇವಲ 400-500 ಕೋಟಿ ಅಷ್ಟೇ, ಅಥವಾ ಅದಕ್ಕಿಂತ ಬಹಳ ದೊಡ್ಡ 1000 ಕೋಟಿಗೂ ಮಿಕ್ಕಿದ ಒಂದು ಹಗರಣ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಬೆಳಗಿನಿಂದನೂ ಕೂಡ 5,000ಕ್ಕೂ ಹೆಚ್ಚು ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದನೂ ಸಾವಿರಾರು ಜನ ಬಂದು ಕಂಪ್ಲೇಂಟ್ ಕೊಟ್ಟರು. ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದೆ ದೂರು ಕೊಡೋದಕ್ಕೆ ಬರ್ತಾ ಇರ್ತಕ್ಕಂಥವರ ಸಂಖ್ಯೆ. ಸಾಲುಗಟ್ಟಿ ನಿಂತಿದ್ದಾರೆ ದೂರುದಾರರು. ಆ ಒಂದು ಸಾಲು ಇನ್ನೂ ಬೆಳೀತಾನೆ ಇದೆ. ನಮ್ಮ ಪ್ರತಿನಿಧಿ ಗಂಗಾಧರ್ ಶಿವಾಜಿನಗರದ ಈ ಸಂಬಂಧ ಆ ಒಂದು ಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಏನಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ. ಗಂಗಾಧರ್, ಮೊನ್ನೆಯಿಂದಾನು 3 ದಿನಗಳಿಂದಾನು ನಿರಂತರವಾಗಿ ಅಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಸೊ ನೀವು ಜನರ ಹತ್ರ ಮಾತಾಡ್ಸಿದ್ರ, ಜನ ಏನ್ ಹೇಳ್ತಾ ಇದ್ದಾರೆ? ಸುಮಾರು ಎಷ್ಟು 1000 ಕೋಟಿಗಳ ಹಗರಣ ಇದು ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಗೇಜ್ ಮಾಡಕ್ ಆಗ್ತಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಇದ್ರಲ್ಲಿ ಹೂಡಿಕೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಜನ, ಗಂಗಾಧರ್? ಎಸ್ ಶ್ರೀಲಕ್ಷ್ಮಿ, ಕಳೆದ 3 ದಿನಗಳಿಂದಲೂ ಒಂದು IMA ಏನಿದೆ ಆ ಒಂದು ಇದರಿಂದ ವಂಚನೆಗೊಳಗಾದಂತವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ದೂರನ್ನ ಕೊಡ್ತಾ ಇರುವಂತದ್ದು. ಇದುವರೆಗೂ ಕೂಡ ಸುಮಾರು 15,400ಕ್ಕೂ ಹೆಚ್ಚು ದೂರುಗಳು ಇಲ್ಲಿ ದಾಖಲಾಗಿರುವಂತದ್ದು. ಸದ್ಯ ಎಲ್ಲರೂ ಕೂಡ ಇಲ್ಲಿ ನೋಡ್ತಾ ಇರಬಹುದು. ಎಲ್ಲರೂ ಎಲ್ಲ ಕ್ಯೂಗಳನ್ನ ನಿಂತ್ಕೊ ಎಲ್ಲ ಬಂದು ಇಲ್ಲಿ ಒಂದು ದೂರುಗಳನ್ನ ತೆಗೆದುಕೊಂಡು ಇಲ್ಲಿ ಮಾಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರತಿಯೊಬ್ಬರು ಎಲ್ಲ ಮಾಡಿ ಎಂಕ್ವೈರಿ ಮಾಡಿ ಎಲ್ಲರೂ ಕೂಡ ಒಳಗಡೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗಲೂ ಅಂದ್ರೆ ಇಲ್ಲಿ ಇದುವರೆಗೂ ಕೂಡ 60% ಹೆಚ್ಚು ಜನ ಇಲ್ಲಿ ಒಂದು ದೂರು ಕೊಟ್ಟಿರೋದು ಮಹಿಳೆಯರೇ ಜಾಸ್ತಿ ಜನ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಕ್ಯೂವಲ್ಲಿ ಬರ್ತಾನೆ ಇರುವಂತದ್ದು. ಸದ್ಯ ಇವತ್ತು 5,000ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ. ಇವರು ಒಂದು ಏನಂದ್ರೆ ಶ್ರೀಲಕ್ಷ್ಮಿ, ಮೈಸೂರಿನಿಂದ ಇರುವಂತ ಮಹಿಳೆಯರು ಬಂದಿರುವಂತದ್ದು. ಅವರು ಸುಮಾರು ಎಷ್ಟೊಂದು ಅಮೌಂಟನ್ನ ಕಟ್ಟಿದ್ದಾರೆ, ಅವರನ್ನೇ ಕೇಳುವಂತ ಪ್ರಯತ್ನವನ್ನ ಮಾಡೋಣ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಿ? ಎಷ್ಟು ದುಡ್ಡನ್ನ ಈ ಒಂದು ಇದ್ರಲ್ಲಿ ಕಟ್ಟಿದ್ರಿ ಅಂತ? 5 ಲಕ್ಷ ಹಾಕಿದ್ದೀವಿ ಸರ್. 2 ವರ್ಷದಿಂದ ಸರಿಯಾಗಿ ಚೆನ್ನಾಗಿ ಕೊಡ್ತಾ ಇದ್ರು. ಇವಾಗ ಮಾರ್ಚಿಂದ ದುಡ್ಡಿಲ್ಲ ನಮಗೆ. ಅದಕ್ಕೆ ಆಮೇಲೆ ಇದು ಕಂಪ್ನಿನೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಕ್ಕೆ. ನಂದು ಐತೆ, ನಮ್ಮ ಯಜಮಾನ್ರು ಏನು ಏಜ್ ಆಗಿರೋರು, ಏನು ಇನ್ಕಮ್ ಇಲ್ಲ ನಮಗೆ, ಯಾರು ಸಂಪಾದನೆ ಮಾಡ್ಕೊರೋರು ಇಲ್ಲ. ನಮ್ಮ ಯಜಮಾನ್ರದ್ದು ತುಂಬ ಏಜ್ ಆಗಿದೆ. ನಾನು ಶುಗರ್ ಕಾಯಿಲ್ಲ, ನಮ್ಮ ಹಸ್ಬೆಂಡ್ಗೂ ಕಿಡ್ನಿ ಪ್ರಾಬ್ಲಮ್ಮು. ತುಂಬ ಕಷ್ಟ ಇದೆ ನಮಗೆ. ಯಾವುದು ಹೆಂಗನಾರ ಮಾಡಿ ನೀವು ನಮಗೆ ಇದು ಕೊಡಿಸ್ಬೇಕು. ಎಷ್ಟು ಹಣ ಕಟ್ಟಿದ್ರಿ? ನಿಮ್ಗೆ ಯಾವ ತರ ದುಡ್ಡನ್ನ ಕೊಡ್ತಾ ಇದ್ರಮ್ಮ? ನಮಗೆ 1 ಲಕ್ಷಕ್ಕೆ 3,000 ತಿಂಗಳು ಸರಿಯಾಗಿ ಕೊಡ್ತಾ ಇದ್ರು. ನಮಗೆ ಮೋಸ ಮಾಡಿಲ್ಲ ಅವರು. ಇವಾಗ 2 ತಿಂಗಳಿಂದ ಮೋಸ ಮಾಡಿರೋದು. ಬರ್ತದೆ ಅಂತ. ನಿಮ್ಗೆ ಹಣ ಕಟ್ಟಕ್ಕೆ ಹೇಳಿದ್ದೆ ಯಾರು? ನೀವು ಹೆಂಗ್ ಕಟ್ಟಿದ್ರಿ ಹಣ? ಈ ಒಂದು ನಿಮ್ಗೆ ಇಲ್ಲಿ ಹೇಳಿದ್ಯಾರು ಈ ತರ ಹಣ ಕಟ್ಟಿ ಅಂತ? ಯಾರೋ ಪಕ್ಕದವ್ರು ಹೇಳಿದ್ರು, ಈ ತರ ಇಷ್ಟು ಲಕ್ಷ ಹಾಕಿದ್ರೆ ಇಷ್ಟು ಲಕ್ಷ ಬರ್ತದೆ, ನಿಮ್ಗೆ ಔಷಧಿಗೆ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ತಂದು ಹಾಕ್ದು ದುಡ್ಡು. ಚೆಕ್ ಕೊಟ್ಟಿದ್ದೋ ನಾವು ಇಲ್ಲಿ ತಗೊಂಡು ಬಂದು ಬ್ಯಾಂಕಿಂದ, ಮೈಸೂರು ಸೌತ್ ಇಂಡಿಯನ್ ಬ್ಯಾಂಕಿಂದ. ಆಮೇಲೆ ಇಲ್ಲಿ ತಗೊಂಡು ಬಂದಾಗ ನಮ್ಗೆ 2 ವರ್ಷದಿಂದ ಚೆನ್ನಾಗಿ ದುಡ್ಡು ಬಂತು. ಅವ್ರ ಮೇಲೆ ನಾವು ಸುಳ್ಳು ಹೇಳಲ್ಲ. ಯಾಕೆ ನಾವು ಸುಳ್ಳು ಹೇಳಲ್ಲ? ನಾವು ದುಡ್ಡು ತಿಂದಿದ್ದೀವಿ ಅವ್ರದ್ದು. ನಮಗೆ ಕೊಟ್ಟಿದ್ದಾರೆ ಅವರು. 7,000 ಕೊಟ್ಟವ್ರೆ, 6,000, 5,000, ಲಾಸ್ಟ್ನಲ್ಲಿ 3,000 ಕೊಟ್ಟರು. ಅದ್ರ ಮೇಲೆ 1,000 ಕೊಟ್ಟ ಮೇಲೆ 2 ತಿಂಗಳಿಂದ 1 ಪೈಸಾ ಕೊಟ್ಟಿಲ್ಲ ಅವರು. ನಿಮ್ಗೆ ಹೆಂಗ್ ಗೊತ್ತಾಯ್ತಮ್ಮ ಈ ತರ ಆಗಿದೆ ಅಂತ? ನೀವು ಎಲ್ಲಿ ಹೆಂಗ್ ಬಂದ್ರಿ ಅಂತ? ಅಂದ್ರೆ ಟಿವಿಲಿ ತೋರಿಸ್ತಾರಲ್ಲ, ಟಿವಿ ನ್ಯೂಸ್ ನೋಡ್ಕೊಂಡು ಬಂದಿರೋದು ನಾವು. ಎಸ್ ಶ್ರೀಲಕ್ಷ್ಮಿ, ಇವರು ಮೈಸೂರಿಂದ ಬಂದಿರುವಂತದ್ದು. ಅಂದ್ರೆ
ಈ ತರ ಮಾಧ್ಯಮಗಳಲ್ಲಿ ವರದಿ ಅಂತ ನೋಡಿ ಕೂಡಲೇ ಇವತ್ತು ಬೆಳಿಗ್ಗೆ ಅವರು ಮೈಸೂರಿಂದ ಬಂದಿರೋದು. ಇದಲ್ಲದೆ ರಾಜ್ಯದ ಬೇರೆ ಬೇರೆ ಚೆನ್ನೈ ಇರ್ಬೋದು, ಆಂಧ್ರ ಇರ್ಬೋದು, ಅವರು ಕೂಡ ಬಂದಿರ್ಬೋದು. ನೀವು ನೋಡ್ಬೋದು, ಈ ಕಡೆ ದೃಶ್ಯಾವಳಿ ನೋಡ್ಬೋದು, ಸಾಲುಗಟ್ಟಿ ಇಲ್ಲಿ ದೂರದಾರ ಎಲ್ಲರೂ ಕೂಡ ನಿಂತಿರುವಂಥದ್ದು ನೋಡ್ಬೋದು, ದೃಶ್ಯಾವಳಿ ನೋಡ್ತಾ ಇರ್ಬೋದು. ಸದ್ಯ ಈಗ ಏನು ಒಬ್ಬೊಬ್ಬರೇ ಮಹಿಳೆಯರು ಕೂಡ ಪುರುಷರಾಗ್ಬೋದು, ಜಾಸ್ತಿ ಅಂದ್ರೆ ಪುರುಷರೇ ಅಂದ್ರೆ ಮಹಿಳೆಯರೇ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಒಂದೊಂದು ಅಂದ್ರೆ 3-4 ಒಂದು ಕೌಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ಕಡೆಯಲ್ಲಿ ಎಲ್ಲರೂ ಕೂಡ ವಿಚಾರಣೆ ಮಾಡಿ ಒಂದೊಂದು ಕಡೆ ಅವರನ್ನ ಕಳಿಸುವಂತ ಪ್ರಯತ್ನ ಮಾಡ್ತಾ ಇರೋದು, ಒಂದ್ ಕಡೆ ದಾಖಲಾತಿಗಳನ್ನ ಪಡ್ತಾ ಇರುವಂಥದ್ದು ಇದವರು ಕೂಡ ನೀವು ನೋಡ್ತಾ ಇರಬಹುದು. ಸದ್ಯ ಮತ್ತೊಂದು ಕಡೆ ಈಗ ನಿನ್ನೆಯಿಂದ ಅಂದ್ರೆ ಕಳೆದ 3 ದಿನಗಳಿಂದ ಇಷ್ಟು ದೂರುಗಳ ದಾಖಲಾಗಿದ್ದು ಅದನ್ನೆಲ್ಲ ಕೂಡ ಬಂಡಲ್ಗಳನ್ನ ಕಟ್ಟಿ ಒಂದು ಕಡೆ ಇಟ್ಟಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನ ಸದ್ಯ ಪಡಿತಾ ಇದ್ದಾರೆ. ಒಂದ್ ಕಡೆ ಎಲ್ಲ ಅಂದ್ರೆ 3-4 ಇದರಲ್ಲಿ ಡಿಜಿಟಲ್ ಪೊಲೀಸರು ಸದ್ಯ ಮಾಡ್ಕೊಂಡು ಅಂದ್ರೆ 3-4 ಸ್ಟೆಪ್ಗಳನ್ನ ಮಾಡ್ಕೊಂಡು ಅವರು ದೂರುಗಳನ್ನ ದಾಖಲು ಮಾಡ್ಕೊಳ್ತಾ ಇರೋದು. ಮತ್ತೊಂದು ಕಡೆ ಎಲ್ಲರೂ ಕೂಡ ಮತ್ತೊಂದು ಕಡೆ ಮಹಿಳೆಯರು ಕೂಡ ನೋಡ್ಬೋದು, ಅಂದ್ರೆ ದೂರುಗಳನ್ನ ಯಾವ ರೀತಿ ಎಲ್ಲ ಅವರ ದಾಖಲಾತಿಗಳೇನಿದೆ, ಹಣ ಎಷ್ಟೆಷ್ಟು ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಮಾಡಿ ನೋಡ್ಬೋದು, ಅಂದ್ರೆ ಮಹಿಳೆಯರು ಏನು ಎಷ್ಟೆಷ್ಟು ಅವರು ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರೇ ಈ ಒಂದು ದೂರುಗಳನ್ನ ಕೊಡಕ್ ಬರ್ತಾ ಇರುವಂತದ್ದು. ಸದ್ಯ ಮಹಿಳೆಯರು ಕೂಡ ಬರ್ತಾ ಇರುವಂತದ್ದು. ಸರ್, ಇವರೊಬ್ರು ಯಾರೋ ದೂರನ್ನ ಕೊಟ್ಟಿದ್ದಾರೆ, ಅವರನ್ನೇ ಕೇಳೋಣ. ಸರ್, ನೀವು ಎಷ್ಟು ಕಟ್ಟಿದ್ರಿ ಏನು ಅಂತ? ನಮ್ಮ 1 ಲಕ್ಷ ಬ್ಯಾಂಕ್ ಕೊಡಬೇಕು, ನಮಗೆ 1 ಲಕ್ಷ ಬರಬೇಕು ನಮಗೆ. ಎಷ್ಟು ಕಟ್ಟಿದ್ರಿ? ಅಲ್ಲ, ನೀವು ಎಷ್ಟು ದಿನದಿಂದ ಹಣ ಕಟ್ಟಿದ್ರಿ? ಎಲ್ಲಿಂದ ಬಂದಿರೋದು, ಹೇಗೆ ಅಂತ? ನಾವು ಜಯನಗರ ಬರಿಚಂದ್ರನಲ್ಲಿ ಬರ್ತೀನಿ. ನಿಮಗೆ ಈ IMAದು ಹೆಂಗ್ ಗೊತ್ತಾಯ್ತು? ಹಣ ಹೆಂಗ್ ಕಟ್ಟಿದ್ರೆ ನಿಮಗೆ ಯಾವ ತರ ಹಣ ಪ್ರಾಫಿಟ್ ಕೊಡ್ತಾ ಇದ್ರು, ಹೇಗೆ ಅಂತ? ನಮ್ಮ ಐಡಿಯಾನ ನಮ್ಮ ಕೊಲೀಗ್ಸ್ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಹಾಕಿದ್ದಾರೆ, ಅದು ನಾನು ಹಾಕಿಬಿಟ್ಟೆ. ಅದಕ್ಕೋಸ್ಕರ ದೂರನ್ನ ಕೊಟ್ಟಿದ್ದೀರಾ? ಅಲ್ಲಿ ದೂರ ಕೊಟ್ಟಿದ್ರೆ ಹೇಗೆ ಅಂತ? ದೂರ ಕೊಟ್ಟಿದ್ದೀರಾ ಹೇಗೆ ಅಂತ? ಯಾವುದು ಕೊಟ್ರ ಅಲ್ಲಿ ಎಲ್ಲ ಆಯ್ತಾ, ಹೇಗೆ? ಎಲ್ಲ ಕೊಟ್ಟಿದ್ದಾರೆ. ಇಲ್ಲ, ಇದು ಬ್ಯಾಲೆನ್ಸ್ ಅಮೌಂಟ್ ಬರಬೇಕು ನಮಗೆ, ಬೇರೆ ಏನಿಲ್ಲ. 1 ಲಕ್ಷ ಬರಬೇಕು. ಓಕೆ. ಎಸ್ ಶ್ರೀಲಕ್ಷ್ಮಿ, ಸ್ವಲ್ಪ ಜನ ಬರ್ತಾ ಇರುವಂತದ್ದು, ಒಂದಷ್ಟು ಕಡೆ ದೂರುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ಅಂದ್ರೆ ಇವು ಹಣ ಕಟ್ಟಿರೋದು ಬಗ್ಗೆ ಇನ್ನಷ್ಟು ಅವರು ಗೌಪ್ಯವಾಗಿಡುವಂತ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇರುವಂತದ್ದು. ಸದ್ಯ ಈಗ ಕಂಪ್ಲೇಂಟ್ಸ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಗಂಗಾಧರ್. ಡೀಟೇಲ್ಸ್ಗಾಗಿ IMAಯಿಂದ ಮೋಸ ಹೋದವರಿಂದ ಏನು ದೂರು ಪಡ್ಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮನ್ಸೂರ್ ಸ್ಥಿರಾಸ್ತಿ ಚರಾಸ್ತಿಯನ್ನ ಪೊಲೀಸರು ಆಡಿಟ್ ಮಾಡಿದ್ದಾರೆ. ಪೊಲೀಸರು, IMA ನಿರ್ದೇಶಕರು, ಸಂಸ್ಥೆಯ ಆಡಿಟರ್ಸ್ ಇವರೆಲ್ಲರೂ ಕೂಡ ಸೇರಿ ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಏನೇನಿದೆ ಅಂತ ಆಡಿಟ್ ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ ಆಸ್ತಿ ಇರ್ತಕ್ಕಂಥದ್ದು, 488 ಕೋಟಿ ಸ್ಥಿರಾಸ್ತಿ, 1888 ಕೆಜಿ ಚಿನ್ನದ ಆಭರಣ, ಇನ್ನು 18 ಕೆಜಿಯಷ್ಟು ಪ್ಲಾಟಿನಂ, 463 ಕೆಜಿ ಬೆಳ್ಳಿ ಆಭರಣ, 30,000 ಕ್ಯಾರೆಟ್ ವಜ್ರ, 110 ಕೆಜಿ ಬೆಳ್ಳಿ, ಇದೆಲ್ಲವೂ ಕೂಡ ಬಿಳಿ ಚಿನ್ನ, 110 ಕೆಜಿ ಬಿಳಿ ಚಿನ್ನ, 350 ಕೆಜಿ ಅಡವಿಟ್ಟಿರೋ ಬಂಗಾರ, ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಇನ್ನು ಸಾಕಷ್ಟು ಹರಳುಗಳು ಕೂಡ 10.66 ಕೆಜಿಯಷ್ಟು ತೂಕದ ಹರಳುಗಳು ಕೂಡ ಆಡಿಟ್ ವೇಳೆಯಲ್ಲಿ ಪತ್ತೆಯಾಗಿದೆ. ಇನ್ನು ಈ IMA ವಂಚನೆ ಕೇಸನ್ನ ಸರ್ಕಾರ SIT ತನಿಖೆಗೆ ವಹಿಸಿದೆ. ರವಿಕಾಂತೇಗೌಡ ನೇತೃತ್ವದ 10 ಮಂದಿ ಸದಸ್ಯರ ಟೀಮ್ ಪ್ರಕರಣದ ತನಿಖೆಯನ್ನ ಕೈಗೊಳ್ಳಲಿದೆ. ಸಿಸಿಬಿ ಕ್ರೈಮ್ DCP ಗಿರೀಶ್, CCB ACP ಬಾಲರಾಜ್ ಸೇರಿದಂತೆ 10 ಮಂದಿ ಈ ಟೀಮಲ್ಲಿದ್ದಾರೆ. ಇನ್ನು ರವಿಕಾಂತೇಗೌಡ ಅವರ ಜೊತೆ ನಮ್ಮ ಕ್ರೈಮ್ ಚೀಫ್ ಮಂಜುನಾಥ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ. SIT ಮುಖ್ಯಸ್ಥರಾದಂತಹ ರವಿಕಾಂತೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸರ್ಕಾರ ಈ ಪ್ರಕರಣವನ್ನು ತನಿಖೆ ನಡೆಸುವಂಥ ಹೊಣೆಗಾರಿಕೆ ನಿಮ್ಮ ಮೇಲೆ ವಹಿಸಿದೆ. ಈಗ ತಾನು ನನಗೆ ಸರ್ಕಾರದ ಆದೇಶ ಕೈ ತಲುಪಿದೆ. ನಮ್ಮ ಮಾನ್ಯ DG ಮತ್ತು IGP ರವರ ಆದೇಶ ಕೈಗೆ ತಲುಪಿದೆ. ಒಂದು ತಂಡವನ್ನು ಮಾಡಿದ್ದಾರೆ. ಸರ್ಕಾರದ ಆದೇಶದಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಕಳೆದ 3 ದಿನಗಳಿಂದ ಸಾವಿರಾರು ಮಂದಿ ದೂರನ್ನು ಹಿಡಿದು ಬರ್ತಾ ಇದ್ದಾರೆ, ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ಅವ್ರಿಗೆ ಏನು ಹೇಳ್ತೀವಿ? ಖಂಡಿತ ಈ ಎಲ್ಲವನ್ನ ದೃಷ್ಟಿ ಇಟ್ಕೊಂಡೆ ಸರ್ಕಾರ ಈ ಆದೇಶವನ್ನು ಮಾಡಿದೆ. ಈ ಆದೇಶದಲ್ಲಿ ಭಾಳ ಶೀಘ್ರವಾಗಿ ತನಿಖೆಯನ್ನು ನಡೆಸಬೇಕು ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಹಾಗೂ ಅಭಿಯೋಜನೆ ಪ್ರಾಸಿಕ್ಯೂಷನ್ ಕೂಡ ಬೇಗ ಆಗಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ತಂಡವನ್ನು ಸರ್ಕಾರ ರಚನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ. ನಿನ್ನೆಯಿಂದಲೂ ಕೂಡ ಆ ಜನರ ದೂರುದಾರರ ಒಂದು ಆರೋಪ ಏನಂತಂದರೆ ಇದರ ಮೇಲೆ ಸಾಕಷ್ಟು ಜನರ ಪ್ರಭಾವಿಗಳಿದ್ದಾರೆ, ಇದರ ಹಿಂದೆ ಯಾರು ಆರೋಪಿಗಳು ಎಲ್ಲೆಲ್ಲ ಓಡೋಗಿದ್ದಾರೆ, ಮತ್ತು ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡೋದು ಎಲ್ಲವೂ ಕೂಡ ನಡೀತಾ ಇದೆ. ಏನು ಸರ್ಕಾರ ಜವಾಬ್ದಾರಿ ವಹಿಸಿದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ
ಕಾನೂನು ಚೌಕಟ್ಟಿನೊಳಗಡೆ ಮುಗಿಸೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡ್ತೇವೆ. ಅಲ್ಲ, ಈಗ ಬೆಂಗಳೂರು ಪೊಲೀಸ್ನವರು ಕೂಡ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಸಪರೇಟ್ ಒಂದು ಪೊಲೀಸ್ ವಿಂಗನ್ನು ತೆಗೆದು ಅಲ್ಲಿ ನೀಟಾಗೆಲ್ಲ ದೂರುಗಳನ್ನು ಸ್ವೀಕಾರ ಮಾಡಿ ಅದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಪುನಃ SIT ಬಂದ ಮೇಲೆ ಇನ್ನೂ ಏನಾದರೂ ದೂರುದಾರರು ಬಂದು ನಿಮಗೆ ಕೊಡ್ಬೋದಾ ಅಥವಾ ಆ ಥರದ್ದು ಏನಾದರೂ ಬೇರೆ ಏನಾದರೂ ಮಾಡೋ ಅಂಥದ್ದು ಏನಾದರೂ ಯೋಚನೆ? SIT ತಂಡ ಬೇರೆ ಬೇರೆ ವಿಭಾಗಗಳ ಬೇರೆ ಬೇರೆ ಯೂನಿಟ್ಗಳ ಸಹಾಯವನ್ನು ಪಡೆದೇ ಮುಂದುವರಿಬೇಕಾಗುತ್ತೆ. ಆ ರೀತಿಯೇ ನಾವು ಕ್ರಮವನ್ನು ಕೈಗೊಳ್ತೇವೆ. ಥ್ಯಾಂಕ್ ಯು ಸರ್. ಇದು SIT ಮುಖ್ಯಸ್ಥರ ಮಾತು. ಕ್ಯಾಮರಾ ಪರ್ಸನ್ ಚೇತು ಜೊತೆ ಮಂಜುನಾಥ್ ಸಿ, ನ್ಯೂಸ್ 18 ಬೆಂಗಳೂರು. ಅದಕ್ಕೆ ಆಮೇಲೆ ಈಗ ಯಾರು ಹೇಳಿದ್ರು ಬೆಲ್ಗಾಂನಲ್ಲಿ ಕೂಡ ಯಾರೊಬ್ಬ ಒಂದು 2,000 ಕೋಟಿ ರೂಪಾಯಿ ಹಗರಣ ಮಾಡಿ ಅವನು ಲಾಪತ್ತೆ ಆಗಿದ್ದಾನೆ ಅಂತ ಹೇಳಿ. ಕೆಲವರು ಬೇಲ್ ಮೇಲೆ ಇದ್ದಾರೆ, ಕೆಲವರು ಓಡೋಗಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಆದಷ್ಟು ಬೇಗ ಈ ಇನ್ವೆಸ್ಟರ್ಸ್ ಯಾರಿದ್ದಾರೆ ಪಾಪ ಅವರು ಪರದಾಡ್ತಾವ್ರೆ. ಕೇಳಿಸ್ತಾ ಇದೆಯಾ? ಆ ಮೊಬೈಲಿಂದ ಲಾಸ್ಟ್ ಮೊಬೈಲ್ನಲ್ಲಿ ಒಂದು 36 ಗಂಟೆ ಯಾರ್ಯಾರು ನಿಮ್ಮ ಹತ್ರ ಮಾತಾಡಿದ್ರು, ಅವ್ರ ಹತ್ರ ಯಾರ್ಯಾರು ಸಂಪರ್ಕದಲ್ಲಿದ್ದರು, ವಾಟ್ಸಪ್ನಲ್ಲಿ ಯಾರ್ಯಾರ ಜೊತೆಗೆ ಅವ್ರ ಸಂಪರ್ಕ ಇಟ್ಕೊಂಡಿದ್ರು, ಇನ್ಕಮಿಂಗ್ ವಾಟ್ಸಪ್ ಏನು, ಔಟ್ ಗೋಯಿಂಗ್ ವಾಟ್ಸಪ್ ಏನು, ಅದೆಲ್ಲ ಕಾಲ್ ರೆಕಾರ್ಡ್ಸಿಂದ ಅವರು ತಗೊಳ್ಬೋದು. ಇದೆಲ್ಲ ರೆಕಾರ್ಡ್ಸ್ ತಗೊಂಡು ನೋಡಿದ್ರೆ, ನಾನು ಡೆಲ್ಲಿಯಿಂದ ನಿನ್ನೆ ರಾತ್ರಿ ಬಂದೆ. ಡೆಲ್ಲಿನಲ್ಲಿ ನಮ್ಮ ಪತ್ರಿಕಾ ಮಿತ್ರರವರ ಮೀಟ್ ಮಾಡಿದಾಗ ಏನಂತ ಪೊಲೀಸ್ ಅವರು ತನಿಖೆ ಮಾಡಿ SIT ಅವ್ರಿಗೆ ನಾನು ಪೂರ್ತಿ ಅವ್ರ ಸಹಕಾರ ಕೊಡ್ತೀನಿ. ನಾನು ಅವ್ರ ಜೊತೆಗೆ ಸಹಕಾರ ಎಲ್ಲಿ ಕರೆದ್ರು ನಾನು ಹೋಗ್ತೀನಿ. ಆ ಜೊತೆಗೆ ನಾನು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೋಡಿ, ಆಮೇಲೆ ಇದು ಒಂಥರ ನಗೋಪಾಡ್ತಾರ. 400 crores ಕೊಟ್ಬಿಟ್ಟೆ ಅಂತ ಯಾರೊಬ್ಬ ಫ್ರಾಡು ಹಗರಣ ಮಾಡಿ ಓಡೋಗ್ಬಿಡ್ತಾನೆ, ಸೂಸೈಡ್ ಮಾಡ್ತೀನಿ ಅಂತಾನೆ. ಸೂಸೈಡ್ ಮಾಡಿದ್ರೆ ಇಷ್ಟೊತ್ತಿಗೆ ಏನಾದ್ರು ಗೊತ್ತಾಗಬೇಕಾಗಿತ್ತು. ದಿಢೀರ್ ಅಂತ ಗಾಯಬು, ಎಲ್ಲಿ ಹೋಗಿದ್ದಾನೆ, ಯಾವ ಊರಿನಲ್ಲಿದ್ದಾನೆ, ಇಮಿಡಿಯೇಟಾಗಿ ಗೊತ್ತಾಗಬೇಕು. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದ್ರೆ CBI ಕೊಟ್ಟರೆ ಏನಾಗುತ್ತೆ, ಅವಾಗ ಇಮಿಡಿಯೇಟ್ ಅವರು ರೆಡ್ ಅಲರ್ಟ್ ನೋಟಿಸ್ ಇಶ್ಯೂ ಮಾಡ್ತಾರೆ, ಇಂಟರ್ಪಾಲ್ ಜೊತೆಗೆ ಸಂಪರ್ಕ ಇಟ್ಕೊಳ್ತಾರೆ. ಇಂಟರ್ಪಾಲ್ಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಶಕೀಲ್ ಅಂತ ನಮ್ಮ ಕಾರ್ಪೊರೇಟರ್ ಕೂಡ ಬಂದಿದ್ದಾರೆ. ಆಮೇಲೆ 1,000 ಕೋಟಿ ರೂಪಾಯಿ ನನಗೆ ಎಷ್ಟು ಸುಳ್ಳು ನಿಜ ಗೊತ್ತಿಲ್ಲ. 1,000 ಕೋಟಿ ರೂಪಾಯಿ ಅವ್ರ ಕಂಪನಿಯಿಂದ ಅವರು ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಈ ಮನ್ಸೂರ್ ಖಾನ್ ಅಂತ ಗೊತ್ತಾಗಿದೆ. ಆ 1,000 ಕೋಟಿ ಏನಾದ್ರು ಇದಾಗಿದೆ ಇಮಿಡಿಯೇಟ್ ಆಗಿ ಅಕೌಂಟ್ ಫ್ರೀಸ್ ಮಾಡಿ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಪಾಪ ಅವ್ರಿಗೆ ದುಡ್ಡು ಬದಲೇ ಕೊಡಿಸಿ. ನಾನು ಅವ್ರ ಜೊತೆಗಿದ್ದೀನಿ. ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ದೇಮ್. ಪಾಪ ಯಾರು ಇನ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ರೋಷನ್ ಬೇಗ್ IMAಗೆ ಸಂಬಂಧ, ರೋಷನ್ ಬೇಗ್ IMAಗೆ ಸಂಬಂಧ ಅಂದರೆ ನನ್ನ ಮತಕ್ಷೇತ್ರದಲ್ಲಿ VK ಬುದುಲ್ಲಾ ಅಂತ ಒಂದು ಉರ್ದು ಶಾಲೆ ಇದೆ. ನಾನು ಓದಿದ್ದು ಸ್ಕೂಲ್. ಆ ಸ್ಕೂಲ್ನಲ್ಲಿ ನನಗೆ 7ನೇ ಪಾಸ್ ಆದಮೇಲೆ ಸ್ಕೂಲ್ಗೆ ಹೋದರೆ ಕೆಮಿಸ್ಟ್ರಿ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ, ಕೆಮಿಸ್ಟ್ರಿ ಅಂತ ಹೇಳ್ತಾ ಇದ್ದೆ. ನಾನು ಆ ಸ್ಕೂಲ್ನಲ್ಲಿ ನನಗೆ ಆ ನೋವು ಅರ್ಥ ಆಗಿದೆ. ಅದಕ್ಕೆ ನಾನು ಏನಾದರೂ ಸ್ಕೂಲ್ಗೆ ಮಾಡಬೇಕಂತ, ಅಭಿವೃದ್ಧಿ ಮಾಡಬೇಕಂತ ಇದ್ದಾಗ ಯಾರೋ ಒಂದು ಮುಂದೆ ಬಂದರು, ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ ನಾವು ಕೊಡ್ತೀವಿ, ನಾವೇ ಡೆವಲಪ್ ಮಾಡ್ತೀವಿ, ಬನ್ರಪ್ಪ ಅಂತ. ಆ ಕಾಲದಲ್ಲಿ ಯಾರು ಚೀಫ್ ಮಿನಿಸ್ಟರ್ ಇದ್ರು ಅವ್ರು ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿದರು. ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಒಂದು ಪೇಪರು ಸಿಯಾಸತ್ ಅಂತ ಒಂದು ಉರ್ದು ನ್ಯೂಸ್ ಪೇಪರ್. ಸಿಯಾಸತ್ ಪೇಪರ್ ಸುಮಾರು ಒಂದು 20 ವರ್ಷದಿಂದ ನಡೆಸ್ತಾ ಇದ್ವಿ. ಒಂದು 10 ವರ್ಷ ಮುಂಚೆ ಸಿಯಾಸತ್ ಆಫೀಸ್ನಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ಆಗಿ ಇಡೀ ಆಫೀಸ್ ನಾಶ ಆಯಿತು. ನಾವು ಆವಾಗ ಸುನಿಲ್ ದತ್ ಅವರು ತೀರೋಗಿದ್ರು ಬಾಂಬೆನಲ್ಲಿ. ಅಲ್ಲಿಂದ ಓಡ್ ಬಂದು
ಪೇಪರ್ ಅವತ್ತು ಬೆಳಗ್ಗೆ 5 ಗಂಟೆಗೆ ಪೇಪರ್ ಪಬ್ಲಿಷ್ ಆಯಿತು. ಸಂಜೀವನಿ ಆಫೀಸಲ್ಲಿ ಅವ್ರ ಸಹಕಾರದಿಂದ ಪೇಪರ್ ಪ್ರಿಂಟ್ ಆಯಿತು. ಆ ಥರ ಒಂದು ಪೇಪರ್ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ 1.5 ವರ್ಷದಿಂದ ನಾವು ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದಿದ್ದೀವಿ. ಅವರೇ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ. ನನಗೆ ಯಾವತ್ತೂ ಅವ್ರ ಕಡೆಯಿಂದ ಯಾವ ಸಾಲ ಇಲ್ಲ. 5 ಕೋಟಿ ನಾನು ಇಸ್ಕೊಂಡಿಲ್ಲ, 2 ಕೋಟಿ ನಾನು ಇಸ್ಕೊಂಡಿಲ್ಲ. ರೈಟಿಂಗ್ನಲ್ಲಿ ಏನಾದಿದ್ರೆ ಏನಾದ್ರು ಇದ್ರೆ ತೋರಿಸಿ, ನಾನಾಗಲಿ, ನನ್ನ ಮಗ ಆಗಲಿ, ನಮ್ಮ ಸಹೋದರು ಗುಣಶೇಖರ್ ಆಗಲಿ, ಕೃಷ್ಣೇಗೌಡರಾಗಲಿ, ನಮ್ಮ ಕಾರ್ಪೊರೇಟರ್ ಶಕೀಲ್ ಅವರಾಗಲಿ, ನಮ್ಮ ಯುವ KPCC ಸೆಕ್ರೆಟರಿ ನಾಯ್ಡು ಅವರಾಗಲಿ, ನಾವು ಯಾರೋ ಚೆಕ್ ಮುಖಾಂತರ ನಮ್ಮ ಪ್ರಾಪರ್ಟಿ ಏನು ಕೊಟ್ಟು ನಾವು ಏನು ದುಡ್ಡು ವಸೂಲು ಮಾಡಿಲ್ಲ. ನಾನು ಇನ್ನೊಂದು ಸರಿ ಪತ್ರಿಕಾ ಮಿತ್ರವರಿಗೆ ನಿಮಗೆಲ್ಲ ಧನ್ಯವಾದಗಳ ಹೇಳಿ, ಫ್ಯಾಮಿಲಿ ಇದೆ. ಇನ್ನೊಂದು ಪೇಪರ್ ನಲ್ಲಿ ಬಂತಂತೆ TV ಚಾನಲ್ನಲ್ಲಿ, ರುಮಾನ್ ಬೇಗ್ ಚಾರ್ಟರ್ ಫ್ಲೈಟ್ನಲ್ಲಿ ಹೋದ್ರು. ಅವನ ಜನ್ಮದಲ್ಲಿ ಚಾರ್ಟರ್ ಫ್ಲೈಟ್ ನೋಡಿಲ್ಲ. ಚಾರ್ಟರ್ ಫ್ಲೈಟ್ನಲ್ಲಿ ಯಾರ್ಯಾರು ಹೋಗಿದ್ದಾರೆ ತನಗೆ SIT ಕೂಡ ತನಿಖೆ ಮಾಡಬೇಕು, CBI ಕೂಡ ತನಿಖೆ ಮಾಡಬೇಕು. ಸುಮಾರು 1 ವರ್ಷದಿಂದ ಯಾರ್ಯಾರು ಚಾರ್ಟರ್, ಸಿನ್ಸ್ ಮೆನಿ ಆಫ್ ದಿ ಇನ್ವೆಸ್ಟರ್ಸ್ ಆರ್ ಆಲ್ಸೋ ಫ್ರಮ್ ದಿ ನೇಬರಿಂಗ್ ಸ್ಟೇಟ್ಸ್. Some are them from the neighboring districts, some of them are from Vanambadi, Ambur, parts of Tamil Nadu. Now this is not the only company. Apart from IMA, this Ajmera, Injaz, Amident, Ala, like that there are about 13 companies which have committed fraud, and those who have swallowed thousands of crores. Some of them are on bail, some of them are absconding. My appeal to the Honorable Chief Minister is, I welcome his decision that he has immediately constituted SIT. Since this man is absconding, my appeal to them is to refer this matter to the CBI, so that the CBI can alert the Interpol. Wherever this man Mansoor Khan is hiding, they will be immediately able to trace him. That is why again I request the Honorable Chief Minister to refer the matter of not only IMA, apart from the IMA, all these so-called Ponzi groups who are involved in these Ponzi schemes like Amident, Ajmera, Injaz, Capital, Ala, like that there are all over the state, there are about 13 companies, like 13-15 companies. Please refer this to CBI. We will come to know who is at fault. I am, with all the humility at my command, I submit.